ಚೀನಾದೊಂದಿಗೆ ಕೇಂದ್ರ ಸರ್ಕಾರ ಹೊಂದಾಣಿಕೆ ಮಾಡಿಕೊಳ್ತಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಇವತ್ತು ವಿದೇಶಾಂಗ ಸಚಿವ ಜೈಶಂಕರ್ಗೆ ಉತ್ತರ ಕೊಟ್ಟಿದ್ದಾರೆ. ಭಾರತೀಯ ಸೇನೆಯನ್ನ LACಗೆ ಕಳುಹಿಸಿದ್ದು ರಾಹುಲ್ ಗಾಂಧಿಯಲ್ಲ, ನರೇಂದ್ರ ಮೋದಿ. ನಮ್ಮ ಸರ್ಕಾರದಲ್ಲಿ ಗಡಿ ಮೂಲ ಸೌಕರ್ಯ ವೆಚ್ಚವನ್ನ 5 ಬಾರಿ ಹೆಚ್ಚಿಸಿದ್ದೇವೆ. ಯಾರು ಇತಿಹಾಸದೊಂದಿಗೆ ಕಾಲಿಳಿತಿದ್ದಾರೆ ಅಂತ ದೇಶಕ್ಕೆ ಗೊತ್ತು ಅಂತ ಜೈಶಂಕರ್ ಹರಿಹಾಯ್ದಿದ್ದಾರೆ. ಅಷ್ಟೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಕುರಿತಾದ BBC ಸಾಕ್ಷ್ಯ ಚಿತ್ರದ ಬಗ್ಗೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. BBC ಸಾಕ್ಷ್ಯ ಚಿತ್ರವನ್ನ ಮತ್ತೊಂದು ವಿಧಾನದ ರಾಜಕೀಯ ಅಂತಾನು ಜೈಶಂಕರ್ ಆಕ್ರೋಶವನ್ನ ಹೊರಹಾಕಿದರು. Congress party is saying that neither Mr. Modi nor you even mentioned China. If we were being accommodative, who sent the Indian army to the LAC? Rahul Gandhi didn't send them. Narendra Modi sent them. We have today the largest peacetime deployment in our history on the China border. And please notice, I said China, China. The op-eds which come in foreign media, George Soros' statement on democracy, which say Mr. Modi's image has got hurt. The BJP, on the other hand, says that there's a conspiracy. There is a phrase, war by other means. There is also, think of it, this is politics by another means. Why suddenly, there's a surge of reports and, attention and views. I mean, were some of these things not happening earlier? You had to make a documentary. Many things happened in Delhi in 1984. Why didn't we see a documentary on that? You think the timing is that? ಆಂಧ್ರ ಪಾಲಿಟಿಕ್ಸ್ ನಲ್ಲೀಗ ರಾಜಕೀಯ ಬಿರುಗಾಳಿ. ತೆಲಂಗಾಣ MLC ಕೌಶಿಕ್ ರೆಡ್ಡಿ ಆಡಿದ ಆ ಒಂದು ಮಾತು ಆಂಧ್ರದಿಂದ ದಿಲ್ಲಿವರೆಗೂ ಸದ್ದು ಮಾಡಿದೆ. BRS MLC ಕೌಶಿಕ್ ರೆಡ್ಡಿ ತೆಲಂಗಾಣ ಗವರ್ನರ್ ತಮಿಳುಸಾಯಿ ಸುಂದರರಾಜನ್ ಬಗ್ಗೆ ಅವಾಚ್ಯ ಪದ ಬಳಸಿ ಮಾತನಾಡಿದ್ರು. ಸಿಎಂ KCR ಕೊಟ್ಟ ಫೈಲ್ಗಳ ವಿಳಂಬದ ಬಗ್ಗೆ ಮಾತನಾಡುವಾಗ ಅವಾಚ್ಯ ಶಬ್ದ ಬಳಸಿದ್ರು. ಈ ಬಗ್ಗೆ ತೆಲಂಗಾಣದಲ್ಲಿ ಭಾರೀ ವಿರೋಧ ಪ್ರತಿಭಟನೆಯೂ ನಡೆದವು. ರಾಷ್ಟ್ರೀಯ ಮಹಿಳಾ ಆಯೋಗದ ವಿಚಾರಣೆಗೂ ಹಾಜರಾಗಿ ಕ್ಷಮೆ ಕೇಳಿದ್ದಾರೆ ಕೌಶಿಕ್ ರೆಡ್ಡಿ. ಆದರೂ ಕೌಶಿಕ್ ಮಾತಿನ ರಾಜಕೀಯ ಮಾತ್ರ ಇನ್ನೂ ನಿಂತಿಲ್ಲ.